ಸಾಲ ವೃಕ್ಷಗಳ ಕರೆ ಎಂಬ ಕಾದಂಬರಿಯಂಥದೇ ಇನ್ನೊಂದು ಮಹತ್ವದ ಕಾದಂಬರಿ ಅರಣ್ಯೇರ್ ಅಧಿಕಾರ್. ಬಂಗಾಳಿ ಭಾಷೆಯ ಈ ಕಾದಂಬರಿಯು ಯಾರದೀ ಕಾಡು ಎಂಬ ಹೆಸರಿನಲ್ಲಿ ಕನ್ನಡಕ್ಕೂ ಅನುವಾದಗೊಂಡಿದೆ. ಬುಡಕಟ್ಟು ಕ್ರಾಂತಿಯ ಅದ್ಭುತ ಕಥೆಯನ್ನು ಮಹಾಶ್ವೇತಾದೇವಿಯವರು ಇಲ್ಲಿ ಹೇಳಿದ್ದಾರೆ. ಈ ಕ್ರಾಂತಿಯ ನಾಯಕ ಬಿರ್ಸಾ ಮುಂಡನಂತೂ ಚಿರಂತನವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತಾನೆ. 25ರ ಹರೆಯವೆಂದರೆ ಆಗಿನ್ನೂ ಬದುಕು ಆರಂಭವಾಗುವ ವಯಸ್ಸು. ಆದರೆ ಹೋರಾಟಗಾರ ಬಿರ್ಸಾ ಈ ವಯಸ್ಸಿನಲ್ಲಿ ತನ್ನ ಬದುಕನ್ನು ಸಮುದಾಯಕ್ಕಾಗಿ ಕೊನೆಗಾಣಿಸಿದ. ಯಾರದೀ ಕಾಡು ಎಂಬ ಪ್ರಶ್ನೆಯೇ ಅರಣ್ಯವಾಸಿಗಳ ಪರವಾಗಿ ನಿಂತು ನಾಗರಿಕ ಸಮಾಜದೊಂದಿಗೆ ವಾಗ್ವಾದಕ್ಕೆ ಇಳಿಯುವಂಥದ್ದು. ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಿ ಓಡಿಸುತ್ತಲೇ ಇರುವ ಈ ಸಮಾಜವನ್ನು ನ್ಯಾಯದ ಕಟಕಟೆಯಲ್ಲಿ ನಿಲ್ಲಿಸಿರುವಂಥದ್ದು. ಇದು ಒಬ್ಬ ಬಿರ್ಸಾ ಮುಂಡನ ಕಥೆಯಲ್ಲ, ಒಂದು ದಮನಿತ ಸಮುದಾಯದ ಕಥೆಯಲ್ಲ. ಅರಣ್ಯವಾಸಿಗಳು ನಾಗರಿಕ ಸಮಾಜದ ಹಿಡಿತದಲ್ಲಿ ಹೇಗೆ ಸಿಕ್ಕರು ಎಂಬ ಚರಿತ್ರೆಯ ಪುನಾರಚನೆ ಇಲ್ಲಿದೆ. ಈ ವಿಶ್ಲೇಷಣೆಯು ಕಾಡಿನ ನಿಜವಾದ ಹಕ್ಕುದಾರರು ಯಾರು ಎಂಬುದನ್ನು ಖಚಿತಪಡಿಸುತ್ತದೆ. ಇದನ್ನು ಆಧರಿಸಿಯೇ ಅವರ ವರ್ತಮಾನದ ಪ್ರಶ್ನೆಗಳು ನಿರ್ಧಾರವಾಗುತ್ತವೆ. ಮೇಲುನೋಟಕ್ಕೆ ಕಾಡಿನ ಹೆಕ್ಟೇರ್ಗಟ್ಟಲೆ ಭೂಮಿ ಯಾವುದೋ ಜಮೀನ್ದಾರರ ಹೆಸರಿನಲ್ಲಿ ನೋಂದಾಯಿಸಿದ ದಾಖಲೆಗಳು ಢಾಳಾಗಿ ಕಾಣಿಸುವಾಗ, ಯಾವ ದಾಖಲೆಗಳ ಚೂರು ಕಾಗದವೂ ಇಲ್ಲದ ಅರಣ್ಯವಾಸಿಗಳದೇ ಮೂಲ ಹಕ್ಕು ಎಂದು ವಾದಿಸುವುದೇ ಕಷ್ಟವಾಗಿ ಬಿಡುತ್ತದೆ. ಚಳುವಳಿಗಾರರಿಗೆ ಸಂಶೋಧನೆ ಹಾಗೂ ಅಧ್ಯಯನಗಳ ಅಗತ್ಯ ಎಷ್ಟು ಮುಖ್ಯ ಎಂಬುದು ಗಮನಕ್ಕೆ ಬರುವುದು ಇಂತಹ ಸಂದರ್ಭಗಳಲ್ಲೇ. ಬಿರ್ಸಾ ಮುಂಡಾ ಈ ಇತಿಹಾಸದ ನಾಯಕನಾಗಿ ಪ್ರತಿನಿಧೀಕರಣಗೊಂಡಿದ್ದಾನಷ್ಟೇ. ಬಿರ್ಸಾ 1850ರಲ್ಲಿ ನಡೆದ ಸಂತಾಲರ ಹೋರಾಟದ ಪ್ರತೀಕ. ಇಡೀ ಸಮುದಾಯವು ವರ್ತಮಾನದಲ್ಲೂ ಇಂತಹ ಹೋರಾಟಕ್ಕೆ ಸಜ್ಜಾಗಲಿದೆ ಎಂಬುದರ ಸಂಕೇತವಾಗಿ ಬಿರ್ಸಾ ತನ್ನ ಸಮುದಾಯದ ಮುಂಚೂಣಿಯಲ್ಲಿ ನಿಲ್ಲುತ್ತಾನೆ. ಇದು ಲೇಖಕಿಯು ನಾಗರಿಕ ವ್ಯವಸ್ಥೆಗೆ ನೀಡುತ್ತಿರುವ ಎಚ್ಚರಿಕೆಯೂ ಹೌದು. ಇನ್ನೊಂದು ಅರ್ಥದಲ್ಲಿ ಸಂವೇದನಾಶೀಲ ಸಾಮಾಜಿಕರಿಗೆ ಪ್ರೇರಣೆಯನ್ನು ಆಕೆ ನೀಡುತ್ತಾರೆ. ಮುಂಡಾ ಸಮುದಾಯದ ವರ್ತಮಾನವನ್ನು, ಅವರ ನಿರ್ಗತಿಕತೆಯ ದುಸ್ಥಿತಿಗಳನ್ನು ಮಹಾಶ್ವೇತಾದೇವಿಯವರು ಕಟ್ಟಿಕೊಡುತ್ತಾರೆ. ಮನಸ್ಸು ಎಂಬುದೊಂದು ಇದ್ದವರಿಗೆ ವಿಚಲಿತರಾಗದೇ ಉಳಿಯುವುದು ಸಾಧ್ಯವೇ ಆಗುವುದಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಬ್ರಿಟಿಷರು ರೂಪಿಸಿದ ಕಾನೂನು ಮತ್ತು ನ್ಯಾಯ ಪರಿಕಲ್ಪನೆಗಳನ್ನೇ ಕುರುಡಾಗಿ ಆವಾಹಿಸಿಕೊಂಡಿದೆ ಎಂಬ ಕಟು ಸತ್ಯವನ್ನು ಲೇಖಕಿ ಕಾಣಿಸುವಾಗ, ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂಬುದಕ್ಕೆ ಏನಾದರೂ ಅರ್ಥವಿದೆಯೇ ಎಂಬ ಸಂದೇಹವಾಗುತ್ತದೆ. ಕೋರ್ಟು, ಜೈಲು, ಪೊಲೀಸು ಎಂಬ ಎಲ್ಲವೂ ಅಧಿಕಾರಶಾಹಿಯ ಆಟದ ತಂತ್ರಗಳಾಗಿವೆಯೇ ಹೊರತು ನ್ಯಾಯ ಪರಿಕಲ್ಪನೆಯ ಒಂದಿಷ್ಟು ಕಣವೂ ಅವಕ್ಕೆ ಸೋಕಿದಂತಿಲ್ಲ. ನಾಗರಿಕರ ಪಾಲಿಗೆ ದಾನ, ಧರ್ಮ, ಮಾನವೀಯತೆಗಳು ಎಂಬುವು ಸ್ವಾರ್ಥ ಸಾಧನೆಯ ಸಲಕರಣೆಗಳೇ ಆಗಿರುತ್ತವೆ ಎಂಬುದರ ನಿದರ್ಶನವಾಗಿ ಕ್ರೈಸ್ತ ಮಿಷನರಿಗಳ ನೆರವಿನ ಸ್ವರೂಪವನ್ನು ಚಿತ್ರಿಸಲಾಗಿದೆ. ಮುಂಡಾಗಳಿಗೆ ಅವರು ಧಾರಾಳವಾಗಿ ದಾನಗಳನ್ನು ನೀಡುತ್ತಾರೆ. ಆದರೆ ಅವರು ಕ್ರಿಶ್ಚಿಯನ್ನರಾಗಿ ಮತಾಂತರಗೊಳ್ಳುತ್ತಾರೆಂದರೆ ಮಾತ್ರವೇ ಈ ದಾನ ಜಾರಿಯಲ್ಲಿರುತ್ತದೆ.
ಈ ತಂತ್ರದಲ್ಲಿ 2 ಲಾಭಗಳು ಅವರಿಗಿವೆ. ಮೊದಲಿನದು ಮತದ ಪ್ರಚಾರ ಮತ್ತು ವಿಸ್ತರಣೆ. ಇದಕ್ಕಿಂತಲೂ ಮುಖ್ಯವಾದ ಇನ್ನೊಂದು ಸಂಗತಿ ಎಂದರೆ ಬ್ರಿಟಿಷರ ಪ್ರಭುತ್ವಕ್ಕೆ ಸವಾಲೊಡ್ಡುವವರ ಕೈಬಾಯಿ ಕಟ್ಟಿಡುವುದು. ಕಾದಂಬರಿಯ ಕಥೆಯನ್ನಷ್ಟೇ ನೋಡುವವರಿಗೆ ಅದು ಬಿರ್ಸಾನ ಕಥೆಯಾಗಷ್ಟೇ ತೋರಬಹುದು. ಬಿರ್ಸಾ ಎಂಬ ಮುಂಡಾ ಹುಡುಗನ ಬಾಲ್ಯ ತೀರಾ ಸಾಧಾರಣದ್ದು. ಅಪ್ಪ, ಅಮ್ಮ ಹಾಗೂ ದಾನಿ ಮುಂಡಾರು ಹೇಳುವ ಕಥೆಗಳೆಂದರೆ ಅವನಿಗೆ ಪಂಚಪ್ರಾಣ. ತನ್ನ ಸುತ್ತಮುತ್ತಲಿನದನ್ನು ಕಣ್ಣರಳಿಸಿ ನೋಡುವುದೆಂದರೆ ತುಂಬ ಇಷ್ಟ. ಅವನಿಗೆ ಇದ್ದ ಮತ್ತೊಂದು ಮಹದಾಸೆ ಎಂದರೆ ಶಿಕ್ಷಣ ಪಡೆಯಬೇಕೆಂಬುದು. ಅವನ ಪರಿಸರದ ಮಕ್ಕಳಲ್ಲಿ ಸಾಧಾರಣವಾಗಿ ಕಾಣಲಾರದ್ದು. ಈ ಹುಚ್ಚಿನಲ್ಲಿ ಅವನು ತಾತನ ಮನೆ ಸೇರಿ 1-2 ಅಕ್ಷರ ಕಲಿತ. ಅಮ್ಮನ ತಂಗಿ ಕಟಂಗಾಕ್ಕೆ ಹೋಗಿ ಉಳಿಯಬೇಕೆಂಬ ಸಂದರ್ಭ ಬಂದಾಗ ಅವಳ ಜೊತೆಯಾಗಿ ಅಲ್ಲಿಗೆ ಹೋದ. ಅಲ್ಲಿ ಕ್ರೈಸ್ತರಾಗಿ ಮತಾಂತರ ಹೊಂದಿದ ಕೆಲವು ಕುಟುಂಬಗಳಿದ್ದವು. ಕ್ರೈಸ್ತ ಮತ ಪ್ರಚಾರಕನ ಪರಿಚಯವೂ ಅವನಿಗಾಯಿತು. ಮುಂದೆ ಏನೆಲ್ಲ ಆಗುವುದಿತ್ತೋ ಅಷ್ಟರಲ್ಲಿ ಆ ಜಾಗವನ್ನು ಬಿಟ್ಟು ಬರಬೇಕಾದ ಪ್ರಕರಣವೊಂದು ನಡೆಯಿತು. ದನ ಮೇಯಿಸುವುದು ಅವನ ದಿನಚರಿಯ ಭಾಗ. ಇವನಿಗೆ ಓದಿನ ಹುಚ್ಚೊಂದಿತ್ತಲ್ಲ, ಏನು ಓದುತ್ತಾ ಎಲ್ಲಿ ಮೈಮರೆತಿದ್ದನೋ ಆ ದನಗಳು ದಕ್ಕಿದ ಸ್ವಾತಂತ್ರ್ಯದ ಸಂತೋಷದಲ್ಲಿ ಪಕ್ಕದ ಹೊಲಗಳಿಗೆ ನುಗ್ಗಿ ಮನತಣಿಯ ಮೇಯ್ದವು. ದನಗಳಿಗೆ ಬೀಳುವ ಏಟುಗಳಷ್ಟೂ ಬಿರ್ಸಾನಿಗೇ ಬಿದ್ದವು. ಮನೆಯವರು ಅವನನ್ನು ಹೊರದೂಡಿದ್ದೂ ಆಯಿತು. ನಂತರದಲ್ಲಿ ಅವನು ಚಾಯ್ ಬಾಸ್ ಎಂಬಲ್ಲಿ ಹೋಗಿ ಇರತೊಡಗಿದ. ಬಿರ್ಸಾ ಮುಂದೊಮ್ಮೆ ವಹಿಸಬೇಕಾಗಿದ್ದ ಮುಂಡಾ ಹೋರಾಟದ ನಾಯಕತ್ವದ ಮೂಲ ಸೆಲೆಗಳು ಇಲ್ಲೇ ಇದ್ದವು. ಕ್ರೈಸ್ತ ಮತ ಪ್ರಚಾರಕರ ಚಟುವಟಿಕೆಗಳನ್ನು ನೋಡುತ್ತಾ ಅವನು ಸಂಘಟನೆಯ ಹಲವು ಪಾಠಗಳನ್ನು ತನಗರಿವಿಲ್ಲದಂತೆಯೇ ಕಲಿಯತೊಡಗಿದ್ದ. ಈ ಮಧ್ಯೆ ಒಂದು ವಿಚಿತ್ರ ಪ್ರಸಂಗ ನಡೆಯಿತು. ಕಣಿ ಹೇಳುವ ಒಂದು ಅಜ್ಜಿ ಇದ್ದಕ್ಕಿದ್ದಂತೆ ಇವನೆದುರು ಬಂದು ಅವನ ಹಣೆಯ ಮೇಲೆ ಗೆರೆಗಳನ್ನು ಎಳೆಯುತ್ತಾ, ನೀನು ಭಾಳ ದೊಡ್ಡ ಮನುಷ್ಯ ಆಗ್ತೀಯ ಮಗ, ಜನಕ್ಕೆ ಭಾಳ ಬೇಕಾಗಿರೋ ಕೆಲಸ ಮಾಡ್ತೀಯ ಎಂದು ಭವಿಷ್ಯ ನುಡಿದಳು. ಹೇಗೋ ಮಿಷನರಿ ಶಾಲೆಯಲ್ಲಿ ಕಲಿಕೆಯನ್ನು ಮುಂದುವರಿಸಿದ್ದ ಬಿರ್ಸಾ ಸರ್ದಾರ್ ಚಳುವಳಿಯಿಂದ ಬಹಳ ಪ್ರಭಾವಿತನಾಗಿದ್ದ. ಅಪ್ಪ ಕೂಡ ಸರದಾರರ ಥರ ಇರಬೇಕು ಎಂದೇ ಹೇಳುತ್ತಿದ್ದ. ಮಿಷನರಿಗಳಿಗೆ ಸರದಾರರೆಂದರೆ ಆಗುತ್ತಿರಲಿಲ್ಲ. ಏಕೆಂದರೆ ಕ್ರೈಸ್ತರಾಗಿ ಮತಾಂತರ ಹೊಂದಿದ್ದವರಲ್ಲಿ ಎಷ್ಟೋ ಜನ ಈ ಸರದಾರರ ಪ್ರಭಾವಕ್ಕೆ ಒಳಗಾಗಿ ಕ್ರೈಸ್ತ ಮತದಿಂದ ಹೊರ ಹೋಗತೊಡಗಿದ್ದರು. ಸಹಜವಾಗಿ ಸರ್ಕಾರವೂ ಸರ್ದಾರರಿಗೆ ವಿರೋಧಿಯಾಗಿಯೇ ಇತ್ತು. ಬಿರ್ಸಾ ಹಾಗೂ ಅವನ ಗೆಳೆಯರು ಸರ್ದಾರರ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆಂಬುದು ಪಾದ್ರಿಗೆ ಇಡಿಸಲಿಲ್ಲ. ಅವನು ಹುಡುಗರನ್ನು ಕರೆಸಿ, ನೀವೆಲ್ಲ ಕಳ್ಳರು, ವಂಚಕರು ಎಂದು ಬೈದ. ಇದುವರೆಗೆ ಎಲ್ಲವನ್ನೂ ಹುಡುಗನಾಗಿ ಮಾತ್ರವೇ ನೋಡುತ್ತಿದ್ದ ಬಿರ್ಸಾ ಮೊದಲ ಬಾರಿಗೆ ತನ್ನ ಮುಗ್ಧ ಬಾಲ್ಯವನ್ನು ಮೀರಿ ಬೆಳೆದು ಬಿಟ್ಟ. ಈ ಬಗೆಯ ಅವಮಾನ ಅವನ ಕ್ರೋಧವನ್ನು ಕೆರಳಿಸಿತು. ಸರ್ದಾರರು ಏನು ತಪ್ಪು ಮಾಡಿದ್ದಾರೆ? ಅವರು ಮುಂಡಾರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ, ಬಂಧನಕ್ಕೆ ಒಳಗಾಗುತ್ತಿದ್ದಾರೆ, ಪ್ರಾಣಗಳನ್ನು ತೆರುತ್ತಿದ್ದಾರೆ. ಅವರು ವಂಚಕರೇ? ಸಾಧ್ಯವೇ ಇಲ್ಲ ಎಂದು ಎದುರುತ್ತರ ಕೊಟ್ಟ. ಪರಿಣಾಮ ತಿಳಿದಿದ್ದೆ. ಅಲ್ಲಿಗೆ ಮಿಷನರಿಗಳೊಂದಿಗಿನ ಅವನ ಸಂಬಂಧ ಕೊನೆಗೊಂಡಿತು. ಕಥೆಯು ಇನ್ನೂ ಹಲವು ವಿವರಗಳಲ್ಲಿ ಬಿರ್ಸಾ ವಿದ್ಯೆಯ ತನ್ನ ಹಸಿವಿನಲ್ಲಿ ಪರೆದಾಡಿದ್ದನ್ನು, ಅಲ್ಲೆಲ್ಲ ಅವನಿಗೆ ಎದುರಾದ ಸೋಲುಗಳನ್ನು ತೆರೆದಿಡುತ್ತದೆ. ಬಿರ್ಸಾನ ಹಸಿವು ತೀರಲಿಲ್ಲ ನಿಜ, ಆದರೆ ಪರೋಕ್ಷವಾಗಿ ಅವನಲ್ಲಿ
ಅದು ಅಸ್ತಿತ್ವದ ನೆಲೆಯ ಹಲವು ಪ್ರಶ್ನೆಗಳನ್ನಂತೂ ಜಾಗೃತಗೊಳಿಸಿತು. ಮುಂಡಾಗಳ ಕಷ್ಟ ಪರಂಪರೆಗಳ ಮೂಲ ಎಲ್ಲಿದೆ ಎಂಬ ಕಲ್ಪನೆ ಬರತೊಡಗಿತು. ಕಾಡುಗಳು ನಮ್ಮವು. ಹೊರಗಿನವರು ನಮ್ಮ ಕಾಡುಗಳನ್ನು ಆಕ್ರಮಿಸಲು ಬಂದರೆ ಅವರನ್ನು ಹೊಡೆದು ಆಚೆಗೆ ಅಟ್ಟಬೇಕು. ಹಾಗೆ ಮಾಡದಿದ್ದರೆ ನಮಗೆ ಉಳಿಗಾಲವಿಲ್ಲ. ಇದಕ್ಕಾಗಿ ನಮ್ಮ ಮುಂಡಾಗಳೆಲ್ಲರೂ ಸಂಘಟಿತರಾಗಬೇಕು. ಉಸಿರು ಇರುವ ತನಕ ಹೋರಾಡುವ ಛಲವನ್ನು ಆವಾಹಿಸಿಕೊಳ್ಳಬೇಕು ಎಂಬುದು ಅವನಿಗೆ ಹೊಳೆದು ಹೋಯಿತು. ತನ್ನ ಬದುಕನ್ನು ಇಂತಹ ಹೋರಾಟಕ್ಕಾಗಿ, ಸಂಘಟನೆಗಾಗಿ ಬಿರ್ಸಾ ಮುಡಿಪಾಗಿಟ್ಟನು. ದಮನಿತರ ಬಿಡುಗಡೆಯ ಹಾದಿಗಳು ಹೊರಗಿನವರಿಂದ ನಿರ್ಮಾಣಗೊಳ್ಳಲಾರವು. ಅವರಲ್ಲೇ ತಿಳಿವು ಮೂಡಬೇಕು. ಇದು ಉಂಟು ಮಾಡುವ ಜಾಗೃತಿ ಮಾತ್ರ ಅವರಿಗೆ ನಿಜವಾದ ಆಧಾರವಾಗಬಲ್ಲದು. ಇಷ್ಟಾದ ನಂತರ ಮುಂದಿನ ಸಹಜ ಹಂತಗಳೆಂಬಂತಹ ಸಂಘಟನೆ, ಹೋರಾಟದ ತಂತ್ರಗಳು ತೊಡಗಬಲ್ಲವು. ಮಹಾಶ್ವೇತ ಅವರ ಖಚಿತ ಸಂದೇಶಗಳಿವು. ಬಿರ್ಸಾನಿಗೆ ಇದ್ದ ಪರಂಪರೆಯ ಜ್ಞಾನ, ಶಿಕ್ಷಣ, ಹೊರಲೋಕಕ್ಕೆ ತೆರೆದುಕೊಂಡ ಅನುಭವಗಳು ಇಂತಹ ಕ್ರಾಂತಿಯನ್ನು ಹುಟ್ಟುಹಾಕಿ ಮುನ್ನಡೆಸುವ ಸಾಮರ್ಥ್ಯವನ್ನು ಅವನಲ್ಲಿ ತುಂಬಿದ್ದವು. ಸರಿಯಾದ ತಿಳುವಳಿಕೆ ಇಲ್ಲದಾಗ ಸಮುದಾಯವು ತನ್ನೆಲ್ಲ ಕಷ್ಟ ಪರಂಪರೆಗಳಿಗೂ ಭೂತ ಪ್ರೇತಗಳೇ ಕಾರಣವೆಂದು ಭಾವಿಸಿ ಹೆದರುತ್ತದೆ. ಆದರೆ ವಾಸ್ತವದಲ್ಲಿ ನಾಗರಿಕ ಸಮಾಜ ಮತ್ತು ಅದರ ಸರ್ಕಾರಗಳು ಕೂಡಿ ತಮ್ಮನ್ನು ನಾಶ ಮಾಡುತ್ತಿವೆಯೇ ಹೊರತು ಈ ಭೂತ ಪ್ರೇತಗಳ ಪಾತ್ರವೇನೂ ಇದರಲ್ಲಿ ಇಲ್ಲ ಎಂಬುದು ಸಮುದಾಯದ ಅರಿವಿಗೆ ಬರಬೇಕು. ಈ ಶತ್ರುವನ್ನು ಎದುರಿಸುವ ಶಕ್ತಿ ವ್ಯವಸ್ಥಿತವಾದ ಸಂಘಟನೆಗೆ ಮಾತ್ರವೇ ಇರುತ್ತದೆ. ಸಮುದಾಯವನ್ನು ಹೀಗೆ ಒಗ್ಗೂಡಿಸುವ ಶಕ್ತಿ ಹಾಗೂ ಹೊಣೆಗಾರಿಕೆ ನಾಯಕನದೇ ಆಗಿರುತ್ತದೆ. ಬಿರ್ಸಾ ಇಂತಹ ಸಮರ್ಥ ನಾಯಕನಾಗಿ ಬೆಳೆಯುತ್ತಾನೆ. ಸದಾಶಯ, ಸೂಕ್ಷ್ಮ ಸಂವೇದನೆ ಹಾಗೂ ತಿಳಿವು ಇದ್ದ ಮಾತ್ರಕ್ಕೆ ನಾಯಕನಾಗುವುದು ಸಾಧ್ಯವಿಲ್ಲ. ಸಮುದಾಯಕ್ಕೆ ತಕ್ಕ ತಂತ್ರಗಾರಿಕೆಯನ್ನು ಬಳಸುವಲ್ಲಿಯೂ ಅವನು ಜಾಣನಾಗಿರಬೇಕು. ಜನಸಾಮಾನ್ಯರಿಗೆ ಆಪ್ತವಾದ ಹಲವು ಸಂಗತಿಗಳಿವೆ. ಭಕ್ತಿ, ಶ್ರದ್ಧೆ, ಆರಾಧನೆ, ನಂಬಿಕೆಗಳಂಥವನ್ನು ಮನವೊಲಿಸುವ ತಂತ್ರಗಳಾಗಿ ಬಳಸುವ ಜಾಣತನದಲ್ಲಿ ಅವನು ನಾಯಕತ್ವವನ್ನು ಗಟ್ಟಿಗೊಳಿಸಬಲ್ಲ. ನಾಯಕನ ಹೊಣೆಗಾರಿಕೆ ಸುಲಭದ್ದಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಅವನ ಸಾಮರ್ಥ್ಯ ವ್ಯಕ್ತವಾಗುವುದು ಅವನ ಮುಂದಾಲೋಚನೆಯಿಂದಲೇ. ಎಲ್ಲಕ್ಕಿಂತ ಮಿಗಿಲಾಗಿ ಭಯ, ಹಿಂಜರಿಕೆ ಇಲ್ಲದ ಅವನು ತ್ಯಾಗ ಬಲಿದಾನಗಳಿಗೆ ಸದಾ ಸಿದ್ಧನಾಗಿಯೇ ಇರಬೇಕಾಗುತ್ತದೆ. ಬಿರ್ಸಾನಿಗೆ ಈ ಎಲ್ಲ ಗುಣಗಳೂ ಇವೆ. ಕಥೆಯ ಪ್ರತಿಯೊಂದು ವಿವರಗಳು ಬಿರ್ಸಾನ ಚಟುವಟಿಕೆಗಳು ಮಿಷನರಿಗಳಿಗೂ ಸರ್ಕಾರಕ್ಕೂ ಎಷ್ಟು ಸವಾಲುಗಳನ್ನು ಒಡ್ಡಿದವು ಎಂಬುದನ್ನು ಹೇಳುತ್ತವೆ. ದಿಗಿಲು ಬಿದ್ದ ಸರ್ಕಾರ ಬಿರ್ಸಾನನ್ನು ಜೈಲು ಗೋಡೆಗಳಲ್ಲಿ ಹಿಡಿದಿಡಲು, ಮುಂಡಾ ಸಮುದಾಯವನ್ನೇ ಕಪ್ಪು ಪಟ್ಟಿಯಲ್ಲಿ ಸೇರಿಸಿಡಲು ತಂತ್ರಗಳನ್ನು ಹುಡುಕುತ್ತಾ ಹೋಯಿತು. ಬ್ರಿಟಿಷರು ಅನೇಕ ಬುಡಕಟ್ಟುಗಳನ್ನು ಅಪರಾಧಿ ಸಮುದಾಯಗಳೆಂದು ಸಾರಾಸಗಟಾಗಿ ಅಧಿಸೂಚಿತ ಪಟ್ಟಿ ಮಾಡಿಟ್ಟಿತ್ತು ಎಂಬುದು ಕೇವಲ ಚರಿತ್ರೆಯ ಒಂದು ಸಂಗತಿಯಲ್ಲ. ಸ್ವಾತಂತ್ರ್ಯಾನಂತರದ ಭಾರತದಲ್ಲೂ ಅವರು ಎಷ್ಟೋ ದಶಕಗಳವರೆಗೆ ಈ ಕಪ್ಪು ಪಟ್ಟಿಯಲ್ಲೇ ಉಳಿದಿದ್ದರು ಎಂಬುದು ಚಳುವಳಿಗಳನ್ನು ಹೊತ್ತಿಕ್ಕುವ ಅಧಿಕಾರ ರಾಜಕಾರಣದ ತಂತ್ರ ಪ್ರಾಬಲ್ಯಗಳನ್ನು ಕುರಿತ ವ್ಯಾಖ್ಯಾನವೇ ಆಗಿದೆ. ಆದರೆ ಒಮ್ಮೆ ಜಾಗೃತಗೊಳ್ಳುವುದು ಸಾಧ್ಯವಾದರೆ ಸಮುದಾಯವು ಬಿರ್ಸಾನಂತೆ ದಿಟ್ಟವಾಗಿ, ಗಟ್ಟಿಯಾಗಿ ಎತ್ತರಕ್ಕೆ ಬೆಳೆಯುತ್ತದೆ. ಪರಂಪರೆಯ ತಿಳಿವಿನೊಂದಿಗೆ ಅದು ವಿಸ್ಮೃತಿಯ ಶಾಪದಿಂದ ಹೊರಬರುತ್ತದೆ. ಬ್ರಿಟಿಷ್ ಆಡಳಿತ ಯಂತ್ರಕ್ಕಿದ್ದ ದೈತ್ಯ ಶಕ್ತಿಯ ಎದುರು ಬಿರ್ಸಾನಂತೆ ಹಲವು ವ್ಯಕ್ತಿಗಳು ಬಂಧನ, ಸಾವು, ನೋವುಗಳಿಗೆ ಗುರಿಯಾಗಬಹುದು. ಆದರೆ ಚಳುವಳಿ
ನಿರಂತರವಾಗುತ್ತದೆ. ಏಕೆಂದರೆ ಅಂತಹ ಬಿರ್ಸಾರು 100 ಜನ ಹುಟ್ಟಿ ಬರುವ ವಾತಾವರಣ ಹುಟ್ಟಿದೆ ಎಂದ ಮೇಲೆ ಅದನ್ನು ಎಂತಹ ದುಷ್ಟಶಕ್ತಿಯು ತಡೆಯಲಾರದು. ಮುಂಡಾ ಸೋದರರೇ, ಕಿವಿಗೊಟ್ಟು ಕೇಳಿ. ಈ ನಿಮ್ಮ ಬಿರ್ಸಾ ಭಗವಾನನು ಅರ್ಧದಲ್ಲೇ ಕೈಬಿಟ್ಟು ಹೊರಟು ಹೋದನೆಂದು ನಿರಾಶರಾಗದಿರಿ. ನನ್ನೊಂದಿಗೆ ನೀವು ಜೈಲು ಸೇರಬೇಕಾಯಿತೆಂದು ಕೊರಗದಿರಿ. ನಿಮಗೆ ಅತ್ಯಗತ್ಯವಾದ ಧೈರ್ಯ ಸಾಹಸಗಳನ್ನು ನಿಮ್ಮಲ್ಲಿ ತುಂಬಿದ್ದೇನೆ. ಶತ್ರುಗಳು ಯಾರು ಎಂಬುದನ್ನು ಖಚಿತವಾಗಿ ಗುರುತಿಸಲು ಕಲಿಸಿದ್ದೇನೆ. ಹೋರಾಟದ ತಂತ್ರಗಳನ್ನು ಪರಿಚಯಿಸಿದ್ದೇನೆ. ಇವೇ ನಿಮ್ಮ ನಿಜವಾದ ಶಸ್ತ್ರಾಸ್ತ್ರಗಳು. ಈಗಿನ ಸಂಕಟಗಳಿಂದ ನೀವು ಇಂದಲ್ಲ ನಾಳೆ ಪಾರಾಗಿ ಜಯಶಾಲಿಗಳಾಗುತ್ತೀರಿ ಎಂದು ತನ್ನ ಸಮುದಾಯವನ್ನು ಕಡೆಗಾಲದಲ್ಲೂ ಹುರಿದುಂಬಿಸುತ್ತಾನೆ. ಸರ್ಕಾರಕ್ಕೆ ತನ್ನ ಮೇಲೆ ಎಂತಹ ಕೋಪವಿದೆ ಎಂಬ ಅರಿವು ಅವನಿಗಿದೆ. ಸಮುದಾಯದ ಇನ್ನಿತರ ಬಂಡುಕೋರರು ಅದೇ ಜೈಲಿನಲ್ಲಿದ್ದಾರೆ. ಬಿರ್ಸಾ ಅವರೆಲ್ಲರನ್ನೂ ಇಲ್ಲಿಂದ ಪಾರು ಮಾಡಲು ಆತ್ಮಾರ್ಪಣೆಯ ನಿರ್ಧಾರಕ್ಕೆ ಬರುತ್ತಾನೆ. ಅಧಿಕಾರಿಗಳು ವಿಚಾರಣೆ ನಡೆಸುವಾಗ ನೀವು ತನ್ನ ಪರಿಚಯವೇ ಇಲ್ಲವೆಂದು ಸಾಧಿಸಬೇಕು ಎಂದು ಬಲವಂತವಾಗಿ ಒಪ್ಪಿಸುತ್ತಾನೆ. ನನ್ನನ್ನು ದ್ವೇಷಿಸುತ್ತೀರಿ ಎಂಬ ಕಲ್ಪನೆ ಅವರಿಗೆ ಬರುವಂತೆ ನಟಿಸಬೇಕೆಂದು ಹೇಳಿಕೊಡುತ್ತಾನೆ. ಸಮುದಾಯದ ಒಳಿತಿಗಾಗಿ ವ್ಯಕ್ತಿಯ ಬಲಿ ಆಗುವುದು ಅನಿವಾರ್ಯವಾದರೆ ಏನೂ ಮಾಡುವಂತಿಲ್ಲ. ಕ್ರೂರ ಅಧಿಕಾರ ವ್ಯವಸ್ಥೆಯ ಬುಡಕಟ್ಟು ಜನರನ್ನು ಶೋಷಿಸುವ ಕ್ರೂರ ವಿಧಾನಕ್ಕೆ ಕೆಲವೊಮ್ಮೆ ತತ್ಕ್ಷಣದ ಉತ್ತರಗಳು ಸಾಧ್ಯವಾಗದಿರಬಹುದು. ಒಂದು ಹಿಡಿ ಅನ್ನ ತಿನ್ನಬೇಕೆಂಬ ಅದಮ್ಯ ಆಸೆಪಟ್ಟದ್ದೇ ಅವರ ದೊಡ್ಡ ಅಪರಾಧವಾಗಿ ಬಿಡುತ್ತದೆ. ಅಧಿಕಾರಿಗಳು ಸಮುದಾಯವನ್ನು ಇಟ್ಟಾಡಿ ಕೊಂದು ಹಾಕುವಷ್ಟು ಕ್ರೂರಿಗಳಾಗಿ ಬಿಡುತ್ತಾರೆ. ಬಿರ್ಸಾ ಮುಂಡಾ ತಾನು ಕಟ್ಟಿದ ಹೋರಾಟವು ವಾಸ್ತವದಲ್ಲಿ ಸಫಲವಾಯಿತೆ ಎಂಬುದನ್ನು ಕಾಣಲು ಬದುಕಲಾರದೆ ಹೋದ. ಆದರೆ ಅವನ ಸಾವೇನು ನಿಷ್ಫಲವಾಗಲಿಲ್ಲ. ಅವನ ಅನುಯಾಯಿಗಳೇ ಆದ ಸಮುದಾಯದವರು ಅವನ ಪ್ರತಿಜ್ಞೆಗಳನ್ನು ಪೂರೈಸುವ ಪ್ರಮಾಣಕ್ಕೆ ಬದ್ಧರಾಗಿ ಮುನ್ನಡೆದರು. ಹೊಸ ಪ್ರಾರ್ಥನೆಗಳನ್ನು ರಚಿಸಿ ಹಾಡಿದರು. ಬಿರ್ಸಾನನ್ನು ಮೌಖಿಕ ಪರಂಪರೆಯಲ್ಲಿ ಅಜರಾಮರವಾಗಿ ದಾಖಲುಗೊಳಿಸಿದರು. ಇಷ್ಟರಿಂದಲೇ ಸರ್ಕಾರದ ಅಧಿಕಾರಿಗಳು, ಮಿಷನರಿಗಳು ಹಾಗೂ ಜಮೀನ್ದಾರರು ಬೆಚ್ಚಿ ಬೆದರಿ ನ್ಯಾಯದ ಹಾದಿಗೆ ಬಂದು ಬಿಟ್ಟರೆಂದು ಸಾರಿದರೆ ಅದು ಕೇವಲ ಸಿನಿಮೀಯವಾದೀತಷ್ಟೇ. ಆ ಶೋಷಣೆ ನಿರಂತರವಾಗಿ ಅನಂತ ವೈವಿಧ್ಯಗಳಲ್ಲಿ ಮುಂದುವರಿದೇ ಬಂದಿದೆ ಎಂಬುದೇ ವಾಸ್ತವ. ಆದರೂ ಸಮುದಾಯ ಶಕ್ತಿಗೂ ಒಂದು ಅಸ್ತಿತ್ವವಿದೆ. ಶೋಷಣೆಯೂ ಕೂಡ ತೀರಾ ಲಂಗು ಲಗಾಮಿಲ್ಲದಂತೆ ನಡೆಯಲಾರದು. ಆಗೀಗಲಾದರೂ ಸಮುದಾಯ ಶಕ್ತಿಯ ಎದುರು ಅದು ನಡುಗಬೇಕಾಗುತ್ತದೆ ಎಂಬುದು ಕೂಡ ಅಷ್ಟೇ ದೊಡ್ಡ ಸತ್ಯ. ಅರಣ್ಯೇರ್ ಅಧಿಕಾರ್ ಈ ಕಾದಂಬರಿಯ ಸಾಹಿತ್ಯ ಚರ್ಚೆಯನ್ನು ಇನ್ನಿತರ ಆಯಾಮಗಳಿಗೂ ವಿಸ್ತರಿಸಿ ಬೆಳೆಸುವುದು ಸಾಧ್ಯ. ಆದರೂ ಮಹಾಶ್ವೇತ ಅವರ ಸಾಹಿತ್ಯವು ಸಮುದಾಯ ಚಳುವಳಿಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಕೊಂಡಿರುವ ಸ್ವರೂಪವನ್ನು ಗ್ರಹಿಸಲು ಈ ಒಂದು ಸಣ್ಣ ವಿಶ್ಲೇಷಣೆ ಕೂಡ ಎಷ್ಟೋ ನೆರವಾದೀತೆಂದು ತೋರುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮವೆಂಬುದು ಬ್ರಿಟಿಷರ ವಿರುದ್ಧದ ಒಂದು ಪ್ರತ್ಯೇಕ ಘಟನೆಯಲ್ಲ. ಅದು ಅಧಿಕಾರಶಾಹಿಯ ವಿರುದ್ಧ ಜನಸಮುದಾಯವು ನಿರಂತರವಾಗಿ ನಡೆಸುತ್ತಲೇ ಹೋಗಬೇಕಾದ ಒಂದು ಚಳುವಳಿ ಎನ್ನುವ ಸಂದೇಶ ತುಂಬ ಗಂಭೀರವಾದ ಒಂದು ವಾಸ್ತವ.